ನಮಸ್ಕಾರ ವೀಕ್ಷಕರೇ, ಡೆಮೋಕ್ರಸಿ ನ್ಯೂಸ್ಗೆ ಸ್ವಾಗತ. ಕ್ರೋಧಿನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ವರ್ಷ ಋತು ಆಷಾಢ ಮಾಸ ಬಹುಳ ದ್ವಾದಶಿಯಿಂದ ಶ್ರಾವಣ ಬಹುಳ ತ್ರಯೋದಶಿಯವರೆಗೆ. ಈ ಮಾಸದ ವಿಶೇಷತೆಗಳು: ಆಗಸ್ಟ್ 5ರಂದು ಶ್ರಾವಣ ಮಾಸ ಆರಂಭ, 9ರಂದು ನಾಗರ ಪಂಚಮಿ, 15ರಂದು ಸ್ವಾತಂತ್ರ್ಯ ದಿನಾಚರಣೆ, 16ರಂದು ವರಮಹಾಲಕ್ಷ್ಮಿ ಹಬ್ಬ, 17ರಂದು ಸೂರ್ಯ ಸಿಂಹರಾಶಿಗೆ ಪ್ರವೇಶ, 22ರಂದು ಕಟಕಕ್ಕೆ ವಕ್ರಬುಧ, 26ರಂದು ಕನ್ಯಾ ರಾಶಿಗೆ ಶುಕ್ರನ ಪ್ರವೇಶ, 26ರಂದು ಮಿಥುನ ರಾಶಿಗೆ ಕುಜನ ಪ್ರವೇಶ ಹಾಗೂ 26ರಂದು ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜಯಂತಿ. 10ನೇದಾಗಿ ಮಕರ ರಾಶಿ. ಈಗ ನಿಮಗೆ ಎಲ್ಲಾ ವಿಧದಲ್ಲೂ ಅನುಕೂಲಕರ ಸಮಯ. ಇಷ್ಟು ದಿನ ಸಾಡೆ ಸಾತಿ ಶನಿಯಿಂದ ಕಷ್ಟಪಟ್ಟಿರುವ ನಿಮಗೆ ಈಗ ಶನಿ ಕಾಟದಿಂದ ಬಿಡುಗಡೆಯಾಗುವ ಸಮಯ. ಹಾಗಾಗಿ ನೀವು ಸಾಡೆ ಸಾತಿ ಸಮಯದಲ್ಲಿ ಏನು ಕಳೆದುಕೊಂಡಿದ್ದರೋ ಅದನ್ನು 90% ಮರಳಿ ಪಡೆಯುವ ಸಮಯ. ಗ್ರಹಗತಿಗಳು ಈಗ ನಿಮ್ಮ ಪರವಾಗಿ ಇದೆ. 5ನೇ ಮನೆಯಲ್ಲಿ ಗುರು ನಿಮಗೆ ಅನೇಕ ಒಳ್ಳೆಯ ಅವಕಾಶಗಳು ಬರಲು ಕಾರಣವಾಗುತ್ತಾನೆ. ಹಣದ ಹರಿವನ್ನು ಉತ್ತಮಪಡಿಸುತ್ತಾನೆ. ಜೀವನಕ್ಕೆ ಬೇಕಾದ ದ್ರವ್ಯವನ್ನು ಒದಗಿಸಿಕೊಡುವಲ್ಲಿ ಸಹಕಾರ ತೋರುತ್ತಾನೆ. 3ನೇ ಮನೆಯಲ್ಲಿ ಇರುವ ರಾಹು ಸಹ ನಿಮಗೆ ಹಣದ ಬಲವನ್ನು ವೃದ್ಧಿ ಮಾಡುತ್ತಾನೆ. ನಾನಾ ಮೂಲಗಳಿಂದ ಧನ ಸಹಾಯ ಒದಗಿ ಬರುತ್ತದೆ. ಮನೆಯಲ್ಲಿ ಸಂತಸ ಸಂಭ್ರಮದ ವಾತಾವರಣ ಇರುತ್ತದೆ. ಶುಭ ಕಾರ್ಯ ನಡೆಯುವ ಸೂಚನೆಗಳು ಗೋಚರಿಸುತ್ತದೆ. ಹೊಸ ಉದ್ಯೋಗದಲ್ಲಿ ಬಡ್ತಿ ಮೊದಲಾದ ಸದಾವಕಾಶಗಳು ಈಗ ನಿಮ್ಮ ಗಮನಕ್ಕೆ ಬರುತ್ತದೆ. ಅವಿವಾಹಿತರಿಗೆ ವಿವಾಹ ಯೋಗ ಇದೆ. ಇದಿಷ್ಟು ಮಾಹಿತಿಯು ಆಗಸ್ಟ್ ತಿಂಗಳಿನ 12 ರಾಶಿಗಳ ಮಾಸ ಭವಿಷ್ಯವಾಗಿದೆ. ಮತ್ತಷ್ಟು ಮಾಹಿತಿಗಾಗಿ ಡೆಮೋಕ್ರಸಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಧನ್ಯವಾದಗಳು.